ಶೆಟ್ಟಿ ಭೀಕರ ಕೊಲೆ ಕೇಸ್ ಹತ್ಯೆ ಕೇಸ್ನಲ್ಲಿ ಚಿಕ್ಕಮಗಳೂರಿನ ಇಬ್ಬರ ಬಂಧನವಾಗಿದೆ ಅಂತ ಮಾಹಿತಿ ಇದೆ. ಅಫಿಷಿಯಲ್ ಆಗಬೇಕಷ್ಟೇ. ಕೆಲವು ಬಂಧನಗಳನ್ನು ಪೊಲೀಸರು ಇಮಿಡಿಯೇಟಾಗಿ ತೋರಿಸಲ್ಲ. ಯಾಕೆಂದರೆ ಸಂಬಂಧಪಟ್ಟಿರ್ತಾರೋ ಪಟ್ಟಿರಲ್ವೋ, ನಾಳೆ ಅದು ಪ್ರಚಾರವಾಗಬಹುದು, ಅಪಪ್ರಚಾರವಾಗಬಹುದು. ಯಾರೊಬ್ಬರು ಕರ್ಕೊಬಂದು ಕೂರ್ತಿರ್ತಾರೆ, ಬಂದ್ರೋ ಇಲ್ಲಿ ಅಂತ ಹೇಳಿ. ಅರೆಸ್ಟ್ ಅಂತ ಆಗಿಬಿಟ್ರೆ ಅವರಿಬ್ಬರು ಹೆಸರೆಲ್ಲ ಬಂದಾಗ ಏನಾಗುತ್ತೆ, ಪೊಲೀಸರಿಗೆ ಮುಜುಗರ ಆಗುತ್ತೆ. ಮಾಹಿತಿ ನೋಡ್ತಾ ಇರ್ತಾರೆ ಅವರು, ಇವನು ಸಂಬಂಧ ಇದೆಯಾ ಇಲ್ವಾ, ಎಲ್ಲಿಯವರು ಇವರು, ಎಲ್ಲಿಂದ ಬಂದರು, ನಿಜವಾಗ್ಲೂ ಆ ಸ್ಪಾಟಲ್ಲಿದ್ದ, ಅವ್ನ ನೆಟ್ವರ್ಕ್ ಏನು, ಯಾರು ಕಾಲ್ ಮಾಡಿದ್ದ, ಯಾವ ರೀತಿಯಲ್ಲಿ ಅವನು ವ್ಯವಹರಿಸಿದ್ದಾನೆ ಅಂಥೇಳಿ ಚೆಕ್ ಮಾಡ್ಕೊಳ್ತಾರೆ. ಒಂದು ವೇಳೆ ಅವ್ರಿಗೆ ಖಾತ್ರಿ ಆಗಿಬಿಟ್ರೆ ಒಳಗಡೆ ಹಾಕ್ಬಿಡ್ತಾರೆ, ಇಲ್ಲದೇ ಇದ್ದರೆ ಬಿಟ್ಟು ಕಳಿಸ್ತಾರೆ. ಕರೆದಾಗ ಬರಬೇಕು ಹೋಗೋ ಅಂತ ಕಳಿಸ್ಬಿಡ್ತಾರೆ ಅವರು. ಸೊ ಚಿಕ್ಕಮಗಳೂರಿನ ಇಬ್ಬರ ಬಂಧನವಾಗಿದೆ. ಇಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಕಳಸಾ ಮೂಲದ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ ಅಂತ ಮಾಹಿತಿ. ಮಂಗಳೂರಿನ ನಟೋರಿಯಸ್ ಸಫ್ವಾನ್ ಗ್ಯಾಂಗ್ ಜೊತೆಯಲ್ಲಿ ಸಂಪರ್ಕ ಇದ್ದವರು ಇವರಿಬ್ಬರು ಅಂತ ಹೇಳಲಾಗ್ತಾ ಇದೆ. ಸಫ್ವಾನ್ ಗ್ಯಾಂಗ್ ಜೊತೆಗಿದ್ದಂಥ ಇಬ್ಬರು ಹಿಂದೂ ಯುವಕರು ಅರೆಸ್ಟ್ ಆಗಿದ್ದಾರೆ ಅಂತ ಮಾಹಿತಿ. ಸಫ್ವಾನ್ ಗ್ಯಾಂಗ್ ಅಂದರೆ ಏನು ಬರೀ ಮುಸ್ಲಿಮ್ಸ್ ಇರಲಿಲ್ಲ, ಅದರಲ್ಲಿದ್ದಂಥ ಇಬ್ಬರು ಹಿಂದೂ ಯುವಕರು ಕೂಡ ಅರೆಸ್ಟ್ ಆಗಿದ್ದಾರೆ. ಇಲ್ಲಿ ಯಾಕಿಂತ ಅನುಮಾನ ಬರುತ್ತೆ ಅಂತ ಹೇಳಿ ನೋಡಿ, ನಿಮ್ಗೆ ಆಶ್ಚರ್ಯ ಆಗಬಹುದು. ಸುಹಾಸ್ ಶೆಟ್ಟಿ ಆ ಥರ ಬೀದಿ ಹಣ ಆಗ್ತಕ್ಕಂಥ ಪರ್ಸ್ನಾಲಿಟಿ ಅಲ್ಲ. ಅವನು ಸುಹಾಸ್ ಶೆಟ್ಟಿ ಜೊತೆಯಲ್ಲಿದ್ದವರು ಯಾರೋ ಆಳ್ಕಾಟಿ ಕೆಲಸ ಮಾಡಿದ್ರ ಇಲ್ಲಿ ಅಂತ. ಭೂಗತ ಭಾಷೆಯಲ್ಲಿ ಆಳ್ಕಾಟಿ ಅಂತ ಹೇಳಿದ್ರೆ ಪೊಲೀಸರು ಕೂಡ ಅದನ್ನು ಬಳಸ್ತಾರೆ. ಆಳ್ಕಾಟಿ ಅಂದರೆ ಹಾಕ್ಕೊಡೋದು ಅಂತ. ಏನು ಹಾಕ್ಕೊಡೋದು ಅಂದರೆ, ಇವನು ಇಂಥ ಕಡೆ ಇದ್ದಾನೆ, ಜೊತೆಯಲ್ಲೇ ಇರ್ತಾರೆ ಅವರು, ಜೊತೆಯಲ್ಲೇ ಇದ್ದು ಅವನ ಮೂಮೆಂಟ್ಸ್ಗಳನ್ನು ಅವನ ಎದುರಾಳಿ ಬಣದವ್ರಿಗೆ ವಿಷಯ ಬಿಟ್ಟುಬಿಡ್ತಾರೆ. ಪ್ರಸಾರ ಮಾಡೋದು ಅಂತಾರೆ, ಭೂಗತ ಭಾಷೆಯಲ್ಲಿ ಪಸರ್ ಮಾಡಿದ್ರು ಅಂತಾರೆ. ಆ ವಿಷಯ ನಾಳೆಗೆ ಹೇಳ್ಕೊಟ್ಬಿಟ್ಟಿರ್ತಾರೆ. ಅವ್ರಿಗೇನಾಗುತ್ತೆ, ಈ ಮೂಮೆಂಟ್ಸ್ ಗೊತ್ತಾಗುತ್ತೆ. ಒಬ್ಬನೇ ಇದ್ದಾನ, ವೆಪನ್ ಇದೆಯಾ, ಟೂ ವೀಲರಲ್ಲಿ ಬರ್ತಾ ಇದ್ದಾನ, ಕಾರಲ್ಲಿ ಹೋಗ್ತಾ ಇದ್ದಾನ, ಬಸ್ಸಲ್ಲಿ ಹೋಗ್ತಿದ್ದಾನ, ಅವನು ಯಾವ ಮನೇಲಿ ಮಲಗ್ತಾ ಇದ್ದಾನೆ, ಇವತ್ತು ಎಷ್ಟೊತ್ತಿಗೆ ಆಚೆ ಬರ್ತಾ ಇದ್ದಾನೆ, ತಿಂಡಿಗೆಲ್ಲ ಎಲ್ಲಿ ಸೇರ್ತಾ ಇದ್ದೀವಿ, ಪಾರ್ಟಿ ಮಾಡೋಕ್ಕೆ ಎಲ್ಲಿಗೆ ಬರ್ತಾ ಇದ್ದಾನೆ, ಯಾವ ಡ್ರೆಸ್ ಹಾಕಿದ್ದಾನೆ, ಏನು ಕತೆ, ಅವನ ಗರ್ಲ್ಫ್ರೆಂಡ್ ಯಾರು, ಅವನು ಯಾವ ಊರಲ್ಲಿದ್ದ, ಈ ಥರದ ಭೂಗತ ಭಾಷೆಯಲ್ಲಿ ಏನಾಗುತ್ತೆ, ಇದನ್ನೆಲ್ಲ ಹೇಳಿಬಿಡ್ತಾರೆ ಅದನ್ನು. ಸೊ ಹಾಗಾಗಿ ದೊಡ್ಡ ಅನುಮಾನ ಇರೋದು, ಸುಹಾಸ್ ಶೆಟ್ಟಿ ಬಳಿಯಲ್ಲಿ ಯಾವುದೇ ವೆಪನ್ ಇಲ್ಲ, ಅವನು ಬರ್ತಾ ಇದ್ದಾನೆ ಇಂಥ ಕಡೆಗೆ ಅಂಥೇಳಿ ಈ ಮಾಹಿತಿ ಕೊಟ್ಟಿರ್ತಾರಲ್ಲ, ಇದು ಆಪೋಸಿಟ್ ಗ್ಯಾಂಗ್ಗೆ ಕಲ್ಪನೆ ಮಾಡ್ಕೊಂಡು ಅಟ್ಯಾಕ್ ಮಾಡೋಕ್ಕಾಗಲ್ಲ. ಇವನ ಜೊತೆಯಲ್ಲಿದ್ದವರೇ, ಸುಹಾಸನ ಜೊತೆಯಲ್ಲಿದ್ದವರು ಯಾರೋ ಏನು ಮಾಡಿರ್ತಾರೆ, ಆ ಮಾಹಿತಿ ಕೊಟ್ಟಿದ್ರೆ ಮಾತ್ರ ಸಾಧ್ಯ ಇದು. ಹಾಗಾಗಿ ಸಫ್ವಾನ್ ಗ್ಯಾಂಗ್ ಜೊತೆಯಲ್ಲಿ ಇಬ್ಬರು ಹಿಂದೂ ಯುವಕರು ಕೂಡ ಇದ್ದರು, ಅವರು ಅರೆಸ್ಟ್ ಆಗಿದ್ದಾರೆ. ಸುಹಾಸ್ ಹತ್ಯೆಯಲ್ಲಿ ಕಳಸದ ಇಬ್ಬರು ಹುಡುಗರು ಕೂಡ ಇದ್ದಾರೆ ಅಂತ ಕೇಳ್ಪಡ್ತಾ ಇದ್ದೀವಿ. ಹಿಂದೂ ಯುವಕರು ಸೇರಿ 8 ಜನ ಟೋಟಲ್ ಆಗಿ ವಶಕ್ಕೆ ಪಡ್ಕೊಂಡಿರೋದು. ಅವರನ್ನು ವಿಡಿಯೋ ಸಾಕ್ಷ್ಯದ ಆಧಾರದಲ್ಲಿ ಪೊಲೀಸರು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೇ ಅವಿತು ಕೂತಿದ್ದಂಥ ಕೆಲವರನ್ನು ಪೊಲೀಸರು ಇದೀಗ ವಶಕ್ಕೆ ತೆಗೆದುಕೊಂಡಿದ್ದಾರೆ.